ನಮ್ಮ ಕ್ಷೇತ್ರದಲ್ಲೇ ಒಂದು 100 ದೇವಸ್ಥಾನ ಇದೆ. ಅದಕ್ಕೆ ಇವತ್ತು ಇಲ್ಲೊಂದು, ಅಲ್ಲಿ ಹೊಸ ದೇವಸ್ಥಾನ ಅದೊಂದು, ಅದಾದ್ಮೇಲೆ ಇನ್ನೂ ಇದೆ, ಪಟ್ಟಿ ಇದೆ. ನೋಡೋಣ ಎಷ್ಟಾದರೆ ನಮ್ಮ ಕ್ಷೇತ್ರಕ್ಕೆ ಹೋಗ್ತೀನಿ. ಬೇರೆ ಅಯೋಧ್ಯೆಗೆ ಹೋಗೋದು ಏನಾರು ಇದೆಯಾ ಸರ್? ಅಯೋಧ್ಯೆಗೆ ಎಲ್ಲಿ ಎಲ್ಲ ರಶ್, ಈಗ ಎಲ್ಲ ವಿಪರೀತ ರಶ್ ಇರುತ್ತೆ. ಆಮೇಲೆ ಇನ್ನೊಂದು ವಿಚಾರ, ಇದು 85ರಲ್ಲಿ ರಾಜೀವ್ ಗಾಂಧಿಯವರು ಪ್ರಧಾನಮಂತ್ರಿ ಆದರು. 86ರಲ್ಲಿ ನಿಮಗೆಲ್ಲ ಕೂಡ ಜ್ಞಾಪಕ ಇರಬೇಕು, ಬೀಗ ತೆಗೆಸಿತ್ತು. ಆಗ ವಿರೋಧ ಆಯಿತು, ಕೋರ್ಟಲ್ಲೆಲ್ಲ ಆಯಿತು, ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲೆಲ್ಲ ಇತ್ತು. ಅಂಥ ಸಂದರ್ಭದಲ್ಲಿ ರಾಜೀವ್ ಗಾಂಧಿಯವರು ಪೂಜೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರು. ಅದನ್ನು ಎಲ್ಲೋ ಯಾವ ಮಾಧ್ಯಮಗಳಲ್ಲಿ ನೋಡಿದೆ, ಬೆಳಿಗ್ಗೆ ನೋಡಿದೆ, ಪೇಪರ್ಗಳಲ್ಲಿ, ಟಿ ವಿಗಳಲ್ಲಿ ಆರ್ಟಿಕಲ್ಸ್ ಬರುತ್ತಲ್ಲ, ಎಲ್ಲೂ ಬರದೇ ಇಲ್ಲ. ಅದು ಎಲ್ಲೂ ಬರದೇ ಇಲ್ಲ. ನೀವು ತೋರಿಸಿ. ಅಲ್ಲ, ಕಾಂಗ್ರೆಸ್ಸಿಗರು ಗಟ್ಟಿಯಾಗಿ ಮಾತನಾಡ್ತಿಲ್ಲ ಅಂತ ಸರ್. ಈಗ ಗಟ್ಟಿಯಾಗಿ ಮಾತಾಡ್ತೀವೋ ಮೆತ್ತಗೆ ಮಾತಾಡ್ತೀವೋ, ಆದರೆ ರಾಜೀವ್ ಗಾಂಧಿ ಅವರು ಇದ್ದಂಥ ಸಂದರ್ಭದಲ್ಲಿ ಆ ಒಂದು ಅಲ್ಲ, ಓಪನ್ ದೇವಸ್ಥಾನ ಪೂಜೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರ ಇಲ್ವಾ? ಅದು ಆಯ್ತು, ಆ ಪ್ರಶ್ನೆ ಗೊತ್ತಾ. ಅದನ್ನು ಯಾಕೆ ಹೇಳ್ತಿಲ್ಲ, ಯಾಕೆ ಜಾಣ ಮರು ಎಲ್ಲರಿಗೂ ಅಂತ ಕೇಳ್ತಾ ಇದ್ದೀನಿ ಅಷ್ಟೇ. ನಿಮಗೆ ಮಾಧ್ಯಮದವ್ರಿಗೆ ಅಂತಲ್ಲ, ಜನರಲ್ ಆಗಿ ಎಲ್ಲರಿಗೂ ಡಿಬೇಟ್ಗಳಲ್ಲೆಲ್ಲ ಚರ್ಚೆ ಆಗಿದೆ. ಆದರೆ ನೀವಿಷ್ಟು ಸ್ಪಷ್ಟವಾದಂಥ ನಿಲುವು ಇಟ್ಕೊಂಡಿದ್ದೀರಿ, ಕೆಲವರು ನಿಮ್ಮಲ್ಲಿ ದ್ವಂದ್ವ ನಿಲುವುಗಳು ಒಂದೊಬ್ಬರು ಥರ ಮಾತಾಡ್ತಾರೆ. ಈಗ ಸಾವಿರಾರು ವರ್ಷದಿಂದ ಶ್ರೀರಾಮನ್ ನಾವೇನು ಹೊಸದಾಗಿ ಏನು ಮಾಡ್ತಾ ಇದ್ದೀವ, ರಾಮ, ಆಂಜನೇಯ, ಶಿವನ ದೇವಸ್ಥಾನ ಕಾಮನ್ ಆಗಿರುತ್ತೆ. ಬೇರೆ ದೇವರು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿರುವ ದೇವಸ್ಥಾನಗಳು ಸಾವಿರಾರು ವರ್ಷ, ಇವತ್ತೇನಲ್ಲ, ಸಾವಿರಾರು ವರ್ಷ ಮಾಡ್ತಾ ಇದ್ದೀವಿ. ನಾವು ಯಾವತ್ತೂ ಕೂಡ ಧರ್ಮವನ್ನು, ದೇವರುಗಳನ್ನು ಯಾವತ್ತೂ ರಾಜಕೀಯಕ್ಕೆ ನಾವು ಬಳಸ್ತೀವಿ. ಆಮೇಲೆ ಎಲ್ಲ ಕಾಂಗ್ರೆಸ್ಸಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಹಿಂದೂಗಳು ಕೂಡ ಬೆಳಿಗ್ಗೆ ಎದ್ದು ಪೂಜೆ ಮಾಡೇ ಬರೋದು. ಅದೇನು ನಾವೇನು ಬೇರೆಯವ್ರ ಕಡೆ ಕಲ್ತ್ಕೋಬೇಕಾ? ಏನು ಕಲ್ತ್ಕೋಬೇಕಾಗಿಲ್ಲ, ಇನ್ನು ನಮ್ಮಿಂದ ಅವ್ರು ಕಲ್ತ್ಕೋಬೇಕಷ್ಟೇ. ಒಳ್ಳೇದು BJP ಅವರು ಅಥವಾ ಬೇರೆಯವರು ಟೀಕೆ ಮಾಡೋರು, ನಮ್ಮಿಂದ ಅವರು ಒಳ್ಳೇದನ್ನು ಕಲ್ತ್ಕೋ.